ದೇವ, ಇವತ್ತು ಅವರು ಇಲ್ಲಿಗೆ ಬರುವ ಸಮಯ ಸುರಕ್ಷಿತವಾಗಿ ನನ್ನ ಕಣ್ಣ ಮುಂದೆ ಬಂದು ನಿಂತರೆ ಅಷ್ಟೇ ಸಾಕು ತಂದೆ. ಮರಳಿ ಹೋದ ಜೀವ ಮರಳಿ ಮತ್ತ ಸಮೀಪಿಸಾಗುತ್ತದೆ. ಅಮ್ಮ ಭಾರತಿ, ದೇವರ ಪೂಜೆಯನ್ನು ಇಷ್ಟು ಭಾವಭಕ್ತಿಯಿಂದ ಮಾಡುತ್ತಿರಲ್ಲಮ್ಮ, ಯಾವ ಕಾರಣಕ್ಕಾಗಿ ಮಾಡ್ತೀರಮ್ಮ? ಅಪ್ಪ ಬನ್ನಿ, ಮೊದಲು ಆ ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳ ಬನ್ನಿ. ಅಪ್ಪ, ಇವತ್ತು ಅವರು ದೆಹಲಿಯಿಂದ ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಪೂಜೆ ಮಾಡಿದ್ದೀನಿ. ಇವತ್ತು ನಾನು ಊಟ ನೀರ ಏನು ಮುಟ್ಟೋದಿಲ್ಲಪ್ಪ. ಅವರು ಬರೋ ದಾರಿಯನ್ನೇ ಕಾಯ್ತಾ ನಿಂತಿದ್ದೇನೆ. ಅಮ್ಮ, ಪರ ಊರಿಗೆ ಹೋದವರ ವಿಷಯ ದೇವರ ಬಲ್ಲಂತೆ. ಅದರಲ್ಲಿ ನಿನ್ನ ಗಂಡ ಯುದ್ಧ ಮಾಡಲು ಹೋಗುತ್ತಾನೆ, ಯಾವ ಹೊತ್ತಿಗೆ ಬರುತ್ತಾನೆ ಹೇಳೋಕ್ಕಾಗಲ್ಲಮ್ಮ. ಅದಕ್ಕಾಗಿ ಸಮಯ ಕಾಯ್ಬೇಕಮ್ಮ, ಸಮಯ ಕಾಯ್ಬೇಕು. ಹೌದು ಅಪ್ಪಾಜಿ, ಅವರು ದೆಹಲಿಯಿಂದ ಬಂದು ನನ್ನ ಕಣ್ಣ ಮುಂದೆ ನಿಂತರಷ್ಟೇ ಸಾಕು ಅಪ್ಪ. ಅವ್ರು ಬರುವವರೆಗೆ ಪೂಜೆ ಮಾಡಿ ಮುಗಿಸಿ ಊಟ ನೀರ ನಾನು ಏನು ಮುಟ್ಟೋದಿಲ್ಲಪ್ಪ. ಹೀಗೇನಮ್ಮ? ನಾನು ಅವ್ರ ದಾರಿಯಲ್ಲಿ ಕಾಯ್ತಾ ನಿಂತಿದ್ದೇನೆ. ಅದು ನೋಡಮ್ಮ, ಸುಭಾಷ್ ಬಂದೇ ಬಿಟ್ಟ. ನಮ್ಮ ಮಂಜು ಕಾಣ್ತಾನೆ ಇಲ್ವಲ್ಲ? ಹೌದಪ್ಪ, ಸುಭಾಷ್ ಬಂದ. ಬಾಸ್ ಬಾಸ್, ಒಳ್ಳೆ ಸಮಯಕ್ಕೆ ಬಂದೆ. ಈ ಬರುವವರೆಗೆ ಅಂತ ನಾನು ಪೂಜೆ ಮಾಡಿ ನಿಂತಿದ್ದೀನಿ. ಬಾ, ಬಂದು ಆ ನಿಮ್ಮದಲ್ಲಿ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೋ ಬಾ. ಯಾಕೆ ಸುಭಾಷ್ ಒಂಥರ ಮೌನವಾಗಿ ನಿಂತಿದೆಯಲ್ಲ? ಅತ್ತಿಗೆ ಅತ್ತಿಗೆ, ಯಾವ ಸಂತೋಷಕ್ಕಾಗಿ ನಾನು ಈ ಪ್ರಸಾದವನ್ನು ಸ್ವೀಕರಿಸಲಿ ಅತ್ತಿಗೆ? ಸುಭಾಷ್, ನೀವು ಮರಳಿ ಬಂದ ಸಂತೋಷಕ್ಕಾಗಿ. ನನ್ನ ಮೌನದ ಆಘಾತ ನಿಮಗೆ ಅರ್ಥವಾಗಲಾರದಮ್ಮ. ನಾನು ನಿಮಗೆ ಏನು ಹೇಳಬೇಕೆಂದು ತಿಳಿಯದಂತಾಗಿದೆ. ನನ್ನನ್ನು ಕ್ಷಮಿಸಿರಂತೆ ಮಾತು ಕೊಡ್ತೇನೆ. ಹಾಗೆಲ್ಲ ಮಾತನಾಡಬೇಡಿ ಸುಭಾಷ್. ನೋಡಿ, ನನ್ನ ಪೂಜೆ ನಿಮ್ ಮರಳಿ ಬರ್ಲಿ ಅಂತ ನಾನು ಪೂಜೆ ಮಾಡಿದ್ದೀನಿ. ಯಾಕೆ ನಿಮ್ಮ ಸಾಹೇಬ್ರು ಇನ್ನು ಬರ್ಲಿಲ್ಲೇನು? ಓಹೋ, ಯುದ್ಧದಲ್ಲಿ ಗೆದ್ದಿದ್ದಾರಂತ ಹೊರಗಡೆ ನಿಂತಂತೆ ಕಾಣುತ್ತದೆ. ನೋಡಿ, ಗೆದ್ದ ಬಂದ ಸಾಹೇಬ್ರಿಗೆ ನಾನೇ ಆರತಿ ಮಾಡಿ ಒಳಗಡೆ ಕಾಯುತ್ತೇನೆ. ಬಾಸ್ ಬಾಸ್, ಪ್ರಸಾದ ತೆಗೆದುಕೋ ಬಾ. ಅತ್ತಿಗೆ, ನೀವು ಎಷ್ಟು ಕನಿಕರದಿಂದ ಹೋಗಬೇಡ ಎಂದು ಹೇಳಿದರೂ ನಾನು ಮತ್ತು ಮಂಜು ನಿಮ್ಮ ಮಾತು ಕೇಳಲಾರದೆ ಹೊರಟು ಹೋದೆ. ಆದರೆ ನಿಮಗೆ ಈಗ ನಾನು ಏನು ಹೇಳಬೇಕೆಂದು ಅರ್ಥವಾಗ್ತಾ ಇಲ್ಲ ಅತ್ತಿಗೆ, ಅರ್ಥವಾಗ್ತಾ ಇಲ್ಲ. ಯಾಕೆ ಸುಭಾಷ್ ಹೀಗೆ ಮೌನವಾಗಿ ನಿಂತಿದ್ಯಾ? ಈ ನಿನ್ನ ಮನಸ್ಸಿನ ಮಾತು ದುಃಖದಿಂದ ಬರ್ತಾ ಇದೆಯಾ? ಯಾಕಪ್ಪ ನನ್ನ ಮುಂದೆ ಹೇಳೋದಿಲ್ಲ ಏನು? ಅತ್ತಿಗೆ, ಎಲ್ಲವನ್ನು ತೊರೆದು ದೇಶ ಪ್ರೇಮದಲ್ಲಿ ಮಗ್ನನಾಗಿ ಯುದ್ಧ ಮಾಡುವಾಗ ಮಂಜು ಮಂಜುಗೆ ಗುಂಡೇಟಿಗೆ ಬಲಿಯಾಗಿ ಸತ್ತು ಹೋದ. ಇಲ್ಲ ಸುಭಾಷ್, ಇಲ್ಲ, ನನ್ನ ಮಂಜು ಸಾಯಲು ಸಾಧ್ಯವೇ ಇಲ್ಲ. ಹೇಳು ಸುಭಾಷ್, ಇದು ಸುಳ್ಳಂತ ನೀನು ಸತ್ಯವಾಗಿ ಹೇಳ್ತಾ ಇದೀಯಾ? ಅತ್ತಿಗೆ, ಸತ್ಯವಾಗಿ ನನ್ನ ಹೆತ್ತವರ ಆಣೆ ಮಾಡಿ ಹೇಳುವೆ. ಸತ್ತ ಸುದ್ದಿ ಪೇಪರ್ನಲ್ಲಿಯೂ ಸಹ ಬಂದಿದೆ ಅತ್ತಿಗೆ. ಇಂದಿಲ್ಲ ನಾಳೆ ಅವನ ಬಟ್ಟೆಗಳೊಂದಿಗೆ ನಿಮ್ಮ ಮನೆಗೂ ಸರ್ಕಾರದಿಂದ ಸಂದೇಶ ಸಹ ಬರುವುದಮ್ಮ. ನನ್ನನ್ನು ದಯವಿಟ್ಟು ಕ್ಷಮಿಸಿ ಬಿಡಮ್ಮ.
ಭಾರತಿ, ನನ್ನ ತಂಗಿ ಪದ್ಮಾವತಿಗೆ ಏನೆಂದು ಉತ್ತರ ಕೊಡಲಿ ಅಪ್ಪ. ಅವನನ್ನು ಜೋಪಾನ ಮಾಡಿ ನೌಕರಿ ನಿನ್ ಜೊತೆ ಮದುವೆ ಮಾಡಿದೆ. ಮಿಲಿಟರಿಯಲ್ಲಿ ಸೇರ್ಸಿದೆ. ಅಯ್ಯೋ ವಿಧಿ, ನನ್ನದೆಂತೂ ಕರ್ಮವಮ್ಮ. ಮಂಜು, ನೀವು ನನಗೆ ಏನು ಹೇಳಿ ಹೋದ್ರಿ ಮಂಜು? ಹೇಳಿ ಹೋದ್ರಿ? ಇಲ್ಲಪ್ಪ, ನನ್ನ ಮಂಜು ಸತ್ತಿಲ್ಲಪ್ಪ, ಸತ್ತಿಲ್ಲ. ಅಪ್ಪ, ಇವತ್ತು ಬರುತ್ತಿದ್ದಾರೆ ಅಂತ ನಾನು ಕಾತರದಿಂದ ದಾರಿ ಕಾಯ್ತಾ ಇದ್ದಾರೆ. ದಿಢೀರಂತ ಇಂಥ ಸುದ್ದಿ ಬರ್ತೈತೆ ಅಂತ ನನಗೆ ಗೊತ್ತಿದ್ದಿಲ್ಲಪ್ಪ, ಗೊತ್ತಿದ್ದಿಲ್ಲ. ಅಪ್ಪ, ಮಾಂಗಲ್ಯ ಕಟ್ಟಿದ ಮಡದಿಯ ಮುಖ ನೋಡಿದಾರದಷ್ಟು ದೂರ ಮಾಡಿಬಿಟ್ಟಿಯ ನೀಚ. ನಾನು ನಿನಗೆ ಏನು ಅನ್ಯಾಯ ಮಾಡಿದೆ ಅಂತ ನನಗೆ ಶಿಕ್ಷೆ ಕೊಟ್ಟೆ. ಅಪ್ಪ, ನಾನು ಬದುಕಬಾರ್ದಪ್ಪ. ಅವರ ಸಾವು ಅವರಿಗೆ ಬರ್ಲಿಲ್ಲಪ್ಪ. ಸಮಾಧಾನ ತಂದ್ಕೊಮ್ಮ, ಸಮಾಧಾನ ತಂದ್ಕೊ. ನನ್ನ ಹಳೆಯ ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಕೊಟ್ಟಿದ್ದಾನೆ. ಸಮಾಧಾನ ತಂದ್ಕೊಮ್ಮ. ನಿನ್ನ ಹಣೆ ಬರದಲ್ಲಿ ಆ ಬ್ರಹ್ಮ ಹೇಗೆ ಬರೆದಿದ್ದಾನೆ ಹಾಗೆ ಆಯಿತಮ್ಮ. ಎಲ್ಲಿಂದ ಬರ್ಬೇಕಪ್ಪ ಶಾಂತಿ? ನನ್ನ ಜೀವನದ ಜ್ಯೋತಿ ಆರಿ ಹೋಗಿರುವಾಗ ನಾನು ಹೇಗೆ ಸಮಾಧಾನ ಮಾಡಿಕೊಳ್ಳಲಿಪ್ಪ? ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಅಪ್ಪ, ಆ ದೇವರು ನನ್ನ ಮುತ್ತೈದೆ ಭಾಗ್ಯ ಕಸಿದುಕೊಂಡು ಈ ನನ್ನ ಅಲಂಕಾರ ಮಾಡಿದೆಲ್ಲ ಕಸಿದುಕೊಂಡು ಬಿಟ್ಟಪ್ಪ. ನಾನು ನನ್ನ ಬಲು ವಿಧಿಯಾಗಿರ್ಲಿಲ್ಲಪ್ಪ. ಗಂಡ ಸತ್ತ ರಂಡೆ ಅಂತ ಈ ಸಮಾಜ ನನಗೆ ಹೀಯಾಗಿ ಮಾತಾಡ್ತೈತೆಪ್ಪ. ಯಾಕೆ ಬೇಕಪ್ಪ ಈ ಮುತ್ತೈದೆಗೆ ಇನ್ನೋ ಹಣೆಯಲ್ಲಿ ಸಿಂಧೂರವಿಲ್ಲ, ಇನ್ನಿವರ ಕೈಯಲ್ಲಿ ಹಸಿರು ಬೆಳೆಗಳು ಇಲ್ಲ, ಇನ್ನಿವರ ಕೊರಳಲ್ಲಿ ಮಾಂಗಲ್ಯವಿಲ್ಲ. ಇನ್ನಿವಳ ಮುತ್ತೈದೆಯಲ್ಲ, ಮುತ್ತೈದೆಯಲ್ಲ, ಇನ್ನಿವಳ ಮುತ್ತೈದೆಯಲ್ಲ. ನಗುತ್ತೈತಿ ದೈವಾಲಿ, ಅಳತೈತಿ ಜೀವಾಲಿ. ನಗುತ್ತೈತಿ ದೈವಾಲಿ, ಅಳತೈತಿ ಜೀವಾಲಿ. ವಿಧಿಯಾಟ ಕಂಡೋರ್ಯಾರು ಮಾನವ, ವಿಧಿಯಾಟ ಕಂಡೋರ್ಯಾರು ಮಾನವ. ನಗುತ್ತೈತಿ ದೈವಾಲಿ, ಅಳತೈತಿ ಜೀವಾಲಿ. ನಗುತ್ತೈತಿ ದೈವಾಲಿ, ಅಳತೈತಿ ಜೀವಾಲಿ. ವಿಧಿಯಾಟ ಕಂಡೋರ್ಯಾರು ಮಾನವ, ವಿಧಿಯಾಟ ಕಂಡೋರ್ಯಾರು ಮಾನವ.